ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ನಾರ್ಮಲ್ ಫೇಸ್ಬುಕ್ ಅಕೌಂಟನ್ನು ಯಾವ ರೀತಿ ನಾವೊಂದು ಫೇಸ್ಬುಕ್ ಪೇಜ್ ಆಗಿ ನಾವು ಯಾವ ರೀತಿ ನಾವು ಬದಲಾವಣೆ ಮಾಡೋದು ಅಂತ ಚರ್ಚೆ ಮಾಡೋಣ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಫೇಸ್ಬುಕ್ ಅಕೌಂಟನ್ನೇ ನಾವು ಫೇಸ್ಬುಕ್ ಪೇಜ್ ಆಗಿ ಪ್ರೊಫೆಷನಲ್ ಒಂದು ಫೇಸ್ಬುಕ್ ಪೇಜ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಂಡು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ನಮ್ಮ ಒಂದು 3 ಲೈನ್ಸ್ ಇರುತ್ತೆ, 3 ಗೆರೆಗಳು. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಈ ಕಡೆಗೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಹೆಸರು ಇಲ್ಲಿ ತೋರಿಸುತ್ತೆ. ಆ ಒಂದು ನಮ್ಮ ಹೆಸರಿನ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ನಮ್ಮ ಒಂದು ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಈ ಕಡೆಗೆ 3 ಡಾಟ್ಸ್ ಇರುತ್ತೆ, 3 ಚುಕ್ಕೆಗಳು. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೊದಲು ಇಲ್ಲಿ ಫಾಲೋ ಸೆಟ್ಟಿಂಗ್ಸ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಫಾಲೋ ಸೆಟ್ಟಿಂಗ್ಸ್ ಅಂತ ಇದೆ. ಫಾಲೋ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಫಾಲೋ ಸೆಟ್ಟಿಂಗ್ಸ್ ಅನ್ನೋದು ಪಬ್ಲಿಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಫಾಲೋ ಸೆಟ್ಟಿಂಗ್ಸ್ ಪಬ್ಲಿಕ್ ಇಲ್ಲ ಅಂದರೆ ಬೇರೆಯವ್ರು ನಮಗೆ ಫಾಲೋ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಹೂ ಕ್ಯಾನ್ ಫಾಲೋ ಮಿ ಅಂತ ಇದೆ. ಅಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ. ಈ ಎಲ್ಲ ಆಪ್ಷನ್ಸ್ಗಳನ್ನ ನೀವು ಪಬ್ಲಿಕ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಅಂತ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಆಪ್ಷನನ್ನು ನೀವು ಪ್ರೈವೇಟ್ ಅಂತ ಸೆಟ್ ಮಾಡಬೇಡಿ. ಪಬ್ಲಿಕ್ ಅಂತ ಸೆಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಟರ್ನ್ ಆನ್ ಪ್ರೊಫೆಷನಲ್ ಮೋಡ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೆಷನಲ್ ಮೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಟರ್ನ್ ಆನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಅಥವಾ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಪಬ್ಲಿಕ್ ಅಂತ ಸೆಟ್ ಮಾಡ್ಕೊಳ್ಳಿ. ಯಾಕೆಂದರೆ ಚೂಸ್ ಯುವರ್ ಡಿಫಾಲ್ಟ್ ಆಡಿಯನ್ಸ್ ಅಂದರೆ ನಮಗೆ ಆಡಿಯನ್ಸ್ ಯಾರು ನಮ್ಮನ್ನು ಫಾಲೋ ಮಾಡಬೇಕು ಅಥವಾ ಲೈಕ್ ಮಾಡಬೇಕು ಅಂತ ಇಲ್ಲಿ ಪಬ್ಲಿಕ್ ಅಂತ ನೀವು ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಪಬ್ಲಿಕ್ ಸಜೆಸ್ಟೆಡ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ಆಪ್ಷನ್ಸ್ಗಳು ಪಬ್ಲಿಕ್ ಆಗಿದೆ. ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ರೊಫೆಷನಲ್ ಮೋಡ್ ಅನ್ನೋದು ಸಂಪೂರ್ಣವಾಗಿ ಆನ್ ಆಗುತ್ತೆ. ಇಲ್ಲಿ ಮಾನಿಟೈಸೇಷನ್ ಟೂಲ್ಸ್ ಅಂತ ಬರ್ತಾ ಇದೆ. ಇದೆಲ್ಲ ಮುಂದೆ ಬರುತ್ತೆ ಸ್ನೇಹಿತರೆ. ನೀವು ತುಂಬಾ ಪಾಪ್ಯುಲರ್ ಆದ ನಂತರದಲ್ಲಿ ಅಥವಾ ನಿಮ್ಮ ವಿಡಿಯೋಸ್ಗಳು ತುಂಬಾ ವೈರಲ್ ಆದ ನಂತರದಲ್ಲಿ ಇಲ್ಲಿ ಮಾನಿಟೈಸೇಷನ್ ಒಂದು ಪ್ರೊಸೆಸ್ ಇರುತ್ತೆ, ಅದು ಬೇರೆ. ಇಲ್ಲಿ ಮೊದಲು ನಾವು ಪ್ರೊಫೆಷನಲ್ ಮೋಡನ್ನು ಈ ರೀತಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿ ಇಟ್ಕೊಳ್ಳೋಣ. ನಂತರದಲ್ಲಿ ನೀವು ಹಾಕುವಂಥ ಕಂಟೆಂಟ್ ತುಂಬಾ ವೈರಲ್ ಆಗ್ತಾ ಇದ್ದರೆ, ನಡೀತಾ ಇದೆ ಅಂದರೆ ಅಲ್ಲಿ ಮಾನಿಟೈಸೇಷನ್ ಆನ್ ಆಗಿಬಿಟ್ಟು ನಿಮಗೆ ಫೇಸ್ಬುಕ್ ಕಡೆಯಿಂದ ದುಡ್ಡು ಬರುತ್ತೆ. ನೋಡಿ, ಸೆಲೆಬ್ರೇಟ್ ವಿತ್ ಪ್ರೊಫೈಲ್ ಫ್ರೇಮ್ ಅಂತ ಇದೆ. ಇಲ್ಲಿ ಸ್ಕಿಪ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಗೋ ಟು ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಸಂಪೂರ್ಣವಾಗಿ ಏನಾಗಿದೆ ಅಂದರೆ ಪ್ರೊಫೆಷನಲ್ ಒಂದು ಮೋಡ್ ಅನ್ನೋದು ಆನ್ ಆಗಿದೆ. ಅಂದರೆ ನಮ್ಮ ಒಂದು ನಾರ್ಮಲ್ ಪ್ರೊಫೈಲ್ ಅನ್ನೋದು ಇಲ್ಲಿ ಒಂದು ಫೇಸ್ಬುಕ್ನ ಪ್ರೊಫೆಷನಲ್ ಪೇಜ್ ಆಗಿ ಬದಲಾವಣೆ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಲೆವೆಲ್ 1 ಅಂತ ತೋರಿಸ್ತಾ ಇದೆ. ಈ ರೀತಿ ನಾವು ನಮ್ಮ ಒಂದು ನಾರ್ಮಲ್ ಫೇಸ್ಬುಕ್ ಪ್ರೊಫೈಲ್ನ ಒಂದು ಪ್ರೊಫೆಷನಲ್ ಫೇಸ್ಬುಕ್ ಪೇಜ್ ಆಗಿ ಬದಲಾವಣೆ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.